ಐಶ್ವರ್ಯ ಗೌಡ ಹಾಗೆ ಪತಿ ಹರೀಶ್ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮೊಬೈಲ್ನಲ್ಲಿ ಅಡಗಿರುವಂತಹ ಐಶ್ವರ್ಯ ಗೌಡ ರಹಸ್ಯವನ್ನ ಬಯಲಿಗೆಳೆಯೋಕೆ ಪೊಲೀಸರು ಮುಂದಾಗಿದ್ದಾರೆ. ಆರೋಪಿಗಳ ಮೊಬೈಲ್ಗಳು ಪೊಲೀಸರಿಂದ ಜಪ್ತಿಯಾಗಿದೆ. ಪೊಲೀಸರು ಸದ್ಯ ಮೊಬೈಲ್ ಸೀಸ್ ಮಾಡಿ ಸರ್ಚಿಂಗ್ ಅನ್ನ ಆರಂಭ ಮಾಡಿದ್ದಾರೆ. ಯಾರ್ಯಾರ ಜೊತೆ ಇವರಿಬ್ರು ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ರು, ಯಾರು ಇವ್ರ ಜೊತೆ ಕೈ ಜೋಡಿಸಿದ್ದಾರೆ, ಯಾರಿಗಿವ್ರು ವಂಚನೆ ಮಾಡಿದ್ದಾರೆ, ಯಾರ್ಯಾರ ಜೊತೆ ಇವರು ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಿಡಿಆರ್ ಪರಿಶೀಲನೆ ಮಾಡುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಪ್ರಭಾವಿಗಳ ಹೆಸರು ಬಳಕೆ ಯಾವ ರೀತಿ ಮಾಡಿದ್ದಾರೆ, ನಿಜಕ್ಕೂ ಪ್ರಭಾವಿಗಳ ಜೊತೆ ಇವರಿಗೆ ಸಂಪರ್ಕ ಇತ್ತ, ಇದೆಲ್ಲವನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಇದು ಬಗೆದಷ್ಟು ಬಯಲಾಗ್ತಾ ಇರುವಂತಹ ಕೇಸ್. ಕೆಲವೊಂದಿಷ್ಟು ಹೆಸರುಗಳಷ್ಟೇ ಸದ್ಯ ಮೀಡಿಯಾಗಳ ಮುಂದೆ ಬಂದಿರೋದು. ಬರದೇ ಇರುವಂತಹ 10 ಹೆಸರುಗಳು ಇರಬಹುದು ಅನ್ನುವಂತ ಅನುಮಾನ ಇದೆ. ಅದು ಗೊತ್ತಾಗಬೇಕು ಅಂದ್ರೆ ಐಶ್ವರ್ಯ ಹಾಗೆ ಹರೀಶ್ ಮೊಬೈಲ್ನ ಪರಿಶೀಲನೆ ಮಾಡಬೇಕು. ತನಿಖೆ ಯಾವ ರೀತಿ ಸಾಗ್ತಾ ಇದೆ ಅಂಕಿತಾ? ವಿದ್ಯಾ, ವಂಚನೆ ಪ್ರಕರಣದಲ್ಲಿ ಈಗಾಗಲೇ ಐಶ್ವರ್ಯ ಗೌಡ ಜೈಲು ಪಾಲಾಗಿದ್ದಾರೆ. ಅವರು ಜೈಲಿಗೆ ಹೋದ ಬಳಿಕ ಸಾಕಷ್ಟು ಜನ ದೂರು ಕೊಡೋದಕ್ಕೆ ಮುಂದೆ ಬಂದಿದ್ರು. ಅಂದ್ರೆ ಇದುವರೆಗೂ ಕೂಡ ಯಾರು ಕೂಡ ದೂರನ್ನ ಕೊಡೋದಕ್ಕೆ ಮುಂದೆ ಬಂದಿರಲಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಈಗಾಗಲೇ ಐಶ್ವರ್ಯ ಗೌಡ ಅವರು ಪ್ರಭಾವಿ ರಾಜಕಾರಣಿಗಳ ಜೊತೆ ಫೋಟೋವನ್ನ ತೆಗೆಸ್ಕೊಂಡಿದ್ದಾರೆ. ಜೊತೆಗೆ ಡಿ.ಕೆ. ಸುರೇಶ್ ತಂಗಿ ಅಂತ ಹೇಳ್ಕೊಂಡು ವಂಚನೆಯನ್ನ ಮಾಡಿರುವಂಥದ್ದು. ಹಾಗಾಗಿ ಯಾರು ಕೂಡ ದೂರು ಕೊಡೋದಕ್ಕೆ ಮುಂದೆ ಬಂದಿರಲಿಲ್ಲ. ಆದ್ರೆ ಈಗ ಯಾವಾಗ ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಅರೆಸ್ಟ್ ಆದ್ರು, ಈಗ ಸುಮಾರು ಜನ ಬಂದು ದೂರನ್ನ ಕೊಡ್ತಾ ಇದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ದೂರು ಕೊಡೋದಕ್ಕೆ ಈಗಾಗಲೇ ಮೋಸ ಹೋದವರು ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ ಪೊಲೀಸರು ಕೂಡ ತಮ್ಮ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಆರೋಪಿಗಳೇನಿದ್ದಾರೆ ಐಶ್ವರ್ಯ ಗೌಡ ಜೊತೆಗೆ ಹರೀಶ್, ಇಬ್ಬರ ಮೊಬೈಲ್ ಅನ್ನ ಕೂಡ ಜಪ್ತಿ ಮಾಡಿಕೊಂಡು ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಐಶ್ವರ್ಯ ಗೌಡ ಸಿಡಿಆರ್ ಅನ್ನ ಕೂಡ ಪೊಲೀಸರು ತೆಗೆಸಿದ್ದಾರೆ ಅನ್ನೋ ಮಾಹಿತಿ. ಕಂಪ್ಲೀಟ್ ಆಗಿ ಐಶ್ವರ್ಯ ಗೌಡ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಅನ್ನ ಹೊಂದಿದ್ರು, ಜೊತೆಗೆ ಯಾರ್ಯಾರಿಗೆ ವಂಚನೆಯನ್ನ ಮಾಡಿದ್ರು ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಎವಿಡೆನ್ಸ್ಗಳನ್ನ ಕಲೆ ಹಾಕೋದಕ್ಕೆ, ಜೊತೆಗೆ ವಂಚನೆ ಜಾಲವನ್ನ ಬಯಲು ಮಾಡೋದಕ್ಕೆ ಈಗಾಗಲೇ ಅಧಿಕಾರಿಗಳು ಕೂಡ ಮುಂದಾಗಿ ಎಲ್ಲವನ್ನ ಕೂಡ ಪರಿಶೀಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಐಶ್ವರ್ಯ ಗೌಡ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ನಿರಂತರವಾಗಿ, ಅಂದ್ರೆ ಈ ರೀತಿಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮೋಸವನ್ನ ಮಾಡಬೇಕು ಅಂತಂದ್ರೆ ಅವರ ಬೆನ್ನಿನ ಹಿಂದೆ ನಿಂತಿರೋರು ಯಾರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರೆ. ಅದನ್ನ ಹೊರತುಪಡಿಸಿ ನಿಜಕ್ಕೂ ಕೂಡ ಐಶ್ವರ್ಯ ಗೌಡ ಅವರಿಗೆ ದೊಡ್ಡವರ ಕಾಂಟ್ಯಾಕ್ಟ್ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ, ಯಾಕೆಂತಂದ್ರೆ ಈಗಾಗಲೇ ವೈರಲ್ ಆಗಿರುವಂತಹ ಕೆಲವೊಂದು ಫೋಟೋಗಳು, ಅಂದ್ರೆ ಶಾಸಕರ ಒಬ್ಬರ ಜೊತೆ ಕೂಡ ಫೋಟೋ ವೈರಲ್ ಆಗಿದೆ. ಸಾಕಷ್ಟು ಜನರ ಜೊತೆ ಅವರು ಪ್ರಭಾವಿಗಳ ಜೊತೆ ನಿಂತ್ಕೊಂಡು ಫೋಟೋವನ್ನ ತೆಗೆಸ್ಕೊಂಡಿರುವಂಥದ್ದು. ಅವರೇನಾದ್ರೂ ಐಶ್ವರ್ಯ ಗೌಡ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರ, ಅವರ ಕುಮ್ಮಕ್ಕಿನಿಂದಲೇ ಏನಾದ್ರು ಅಂದ್ರೆ ಅವರು ಕ್ಲೋಸ್ ಆಗಿದ್ದಾರೆ ಅಂತ ಹೇಳಿ ಅವರ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಂಡು ಈ ರೀತಿಯಾಗಿ ಮಾಡ್ಕೊಂಡ್ರ, ಇವೆಲ್ಲ ಆಧಾರದ ಮೇಲೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಫೋನ್ನಲ್ಲಿ ಯಾರ ಜೊತೆನಾದ್ರೂ ನಿರಂತರವಾಗಿ ಅವರು ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡಿರುವಂಥದ್ದು ಅಥವಾ ಪ್ರಭಾವಿಗಳ ಜೊತೆ ಒಡನಾಟ ಇಟ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.